ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇಲ್ಲಿ ನಾವು ಕೇಸುವಿನ ದಂಟನ್ನು ತೆಗಿತಾ ಇದ್ದೇವೆ. ಇದು ನೋಡಿ ಇಷ್ಟು ತೆಗೆದಿದ್ದೇವೆ. ಇದನ್ನು ಹೇಗೆ ತಿಂಗಳುಗಟ್ಟಲೆ ಸ್ಟೋರ್ ಮಾಡಿ ಇಡುವುದು ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ. ಅಂದರೆ ಸಮ್ಮರಲ್ಲಿ ಕೂಡ ಇದನ್ನು ಬೇಕಾಗುವಾಗ ಮಾಡಿ ತಿನ್ಬಹುದು. ಇದು ಕೇಸುವಿನ ಎಲೆ ಅಲ್ಲ, ಕೇಸುವಿನ ದಂಟು. ಈ ದಂಟನ್ನು ಹೇಗೆ ಕ್ಲೀನ್ ಮಾಡೋದು ನೋಡಿ ಈ ರೀತಿ. ಮೊದಲು ತೊಳೆಯಬೇಕು ನೀರಲ್ಲಿ ಸರಿಯಾಗಿ, ನಂತರ ಇದನ್ನು ನೋಡಿ ಈ ರೀತಿ ಎಳೆಯುವುದು. ನಾರು, ಅದರ ನಾರನ್ನು ಈ ರೀತಿ ತೆಗಿಬೇಕು. ತೆಗೆದು ಮತ್ತೆ ಸ್ಟೋರ್ ಮಾಡಿ ಇಡ್ಬೋದು ಫ್ರೀಝರಲ್ಲಿ ಎಷ್ಟು ದಿನ ಕೂಡ. ಕಟ್ ಮಾಡಿ ಸಣ್ಣದು ಕಟ್ ಮಾಡಿ ಮತ್ತೆ ಯಾವಾಗ ಬೇಕು ಆಗ ಇದರ ಪಲ್ಯ ಮಾಡಿದರೆ ಆಯಿತು. ತುಂಬ ಒಳ್ಳೆಯದಿದೆ ಹೆಲ್ತಿಗೆ. ಇದರಲ್ಲಿ ಹೊಟ್ಟೆಯಲ್ಲಿರುವ ಇದು ಉಂಟಲ್ಲ, ಎಂಥ ಕೂದಲು ಎಲ್ಲ, ಅದೆಲ್ಲ ಹೋಗುತ್ತೆ ಹೊರಗಡೆ. ಮತ್ತು ಕೆಲವು ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ, ಬೆನಿಫಿಟ್ಸ್ ಇದೆ ನೋಡಿ. ಈ ರೀತಿ ತೆಗೆದು ಒಂದೊಂದೇ ದಂಟನ್ನು ಮೊದಲು ಸರಿಯಾಗಿ ನೀರಲ್ಲಿ ತೊಳಿಬೇಕು, ಮತ್ತೆ ಈ ರೀತಿ ತೆಗಿಬೇಕು ನೋಡಿ. ಮತ್ತು ಈ ರೀತಿ ಕಟ್ ಮಾಡಿ ಇಟ್ಟರೆ ಈಸಿ ಆಗುತ್ತೆ ಪಲ್ಯ ಮಾಡಲಿಕ್ಕೆ. ನಾವು ವಿಲೇಜಲ್ಲಿ ಕ್ಲೀನ್ ಮಾಡಿ ತಂದಿದ್ದೆವು. ನಾವು ಬರುವಾಗ ಅಲ್ಲಿಂದಲೇ ಅಜ್ಜಿ ಮನೆಯಿಂದ, ವಿಲೇಜಿಂದ ನೀರಲ್ಲೆಲ್ಲ ತೊಳೆದು ಸರಿಯಾಗಿ ತಂದಿದ್ದೀವಿ. ಅದರಲ್ಲಿ ತುಂಬ ಮಣ್ಣೆಲ್ಲ ಇರ್ತದೆ. ಈಗ ಮಳೆಗಾಲ ಅಲ್ಲ, ಮಳೆಗಾಲದಲ್ಲಿ ತುಂಬ ಮಣ್ಣು ಮತ್ತು ಒಂಥರದ್ದು ಹುಳ ಎಲ್ಲ ಇರುತ್ತೆ. ಅದೆಲ್ಲ ನೀರಲ್ಲಿ ತೊಳೆದು, ಅಂದರೆ ಈ ರೀತಿ ಇದೆ ಅಲ್ಲ, ಈ ನೋಡಿ ಇಲ್ಲಿ ಹೀಗೆ ಇಲ್ಲೆಲ್ಲ ಮಣ್ಣೆಲ್ಲ ನಿಲ್ಲುತ್ತೆ. ಅದನ್ನು ಸರಿಯಾಗಿ ತೊಳೆದು ಈ ನಾರನ್ನೆಲ್ಲ ತೆಗಿಬೇಕು ನೋಡಿ. ಒಂದು ಗೋಣಿ ಉಂಟು, ಇದು ಒಂದು ಗೋಣಿ ಉಂಟು. ತುಂಬ ಒಳ್ಳೆಯದಾಗುತ್ತೆ ಇದರ ಪಲ್ಯ ಉಂಟಲ್ಲ, ಸೂಪರ್ ಆಗುತ್ತೆ. ಮತ್ತು ಈ ಕಲರಲ್ಲಿ ಇರಬೇಕು. ಅಂಬಡೆ ಹಾಕಬೇಕು ಇದಕ್ಕೆ. ಅಂಬಡೆ ಹಾಕಿ ಪಲ್ಯ ಮಾಡಬೇಕು, ಆಗ ಸೂಪರ್ ಆಗುತ್ತೆ. ಮತ್ತು ಅಂದರೆ ಇದಕ್ಕೆ ಹುಳಿ ಉಂಟಲ್ಲ, ಅದು ಜಾಸ್ತಿ ಇದಕ್ಕೆ. ಯಾಕೆಂದರೆ ತುಂಬ ತುರಿಕೆ ಇರುತ್ತೆ. ಇಲ್ವಾ? ಇದಕ್ಕಿಲ್ವಾ? ಓಕೆ, ಇದಕ್ಕೆ ಅಷ್ಟು ಇಲ್ಲ ತುರಿಕೆ. ಅದು ಸ್ವಲ್ಪ ತುರಿಸ್ತದೆ ಅಲ್ಲ, ಇದರ ಎಲೆ ಎಲ್ಲ ತುರಿಸ್ತದೆ, ಅದಕ್ಕೆ ಜಾಸ್ತಿ. ಹೌದಾ? ಕೆಲವುದಕ್ಕೆ ಜಾಸ್ತಿ, ಕೆಲವುದಕ್ಕೆ ಕಡಿಮೆ ತುರಿಕೆ. ಇದಕ್ಕಿಲ್ಲ ಅಂತೆ. ಮತ್ತು ಇದರ ಎಲೆಗೆ ಕೂಡ ಪತ್ರಟೆ ಮಾಡುವಾಗ ಈ ಹುಳಿಯಲ್ಲಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡೋದು ನೋಡಿ. ಈ ರೀತಿ ಒಳ್ಳೆ ಕ್ಲೀನ್ ಮಾಡಿ ನಾವು ಇದನ್ನು ಫ್ರೀಝರಲ್ಲಿ ಇಡೋದು. ನಮಗೆ ಗಲ್ಫಿಗೆಲ್ಲ ಹೋಗುವಾಗ ಇದನ್ನು ಕೊಂಡೋಗ್ಬೋದು. ಮತ್ತು ನಾನು ಕೂಡ ಅಲ್ಲಿ ಫ್ರೀಝರಲ್ಲಿ ಇಟ್ಟು ಬೇಕಾಗುವಾಗ ಇದರ ಪಲ್ಯ ಮಾಡ್ತೇನೆ. ನನಗೆ ತುಂಬ ಇಷ್ಟ ಇದರ. ಆಸೆ ಆಗುವಾಗ ತೆಗೆದು ಪಲ್ಯ ಮಾಡೋದು. ಮತ್ತು ಇದು ಇಷ್ಟು ಕಾಣ್ತದಲ್ಲ, ಇದು ಪಲ್ಯ ಮಾಡೋಕೆ ಇಷ್ಟು ಸ್ವಲ್ಪನೇ ಸಿಗುವುದು. ಅಂದರೆ ಎಲ್ಲ ಅದರ ಇದು ಹೋಗುತ್ತೆ, ನೀರು ಬಿಡುತ್ತೆ ಅದು, ಈ ದಂಟು ಉಂಟಲ್ಲ. ಹಾಗೆ ಇದು ಆ ರೀತಿ ಪಲ್ಯ ಮಾಡ್ಬೋದು. ತುಂಬ ಮಂದಿಗೆ, ವಿಲೇಜಲ್ಲಿ ಇದ್ದವರಿಗೆ ತುಂಬ ಮಂದಿ ಗೊತ್ತುಂಟು ಇದರ ಬಗ್ಗೆ. ಮತ್ತು ಈಗ ಸಿಟಿಯವರು ಇದ್ದವರಿಗೆ ಅಷ್ಟು, ಈಗಿನ ಜನ್ರೇಷನಿಗೆ ಅಷ್ಟು ಗೊತ್ತಿಲ್ಲ ಇದರ ಬಗ್ಗೆ. ಇದರ ಹೆಲ್ತ್ ಬೆನಿಫಿಟ್ಸ್ ಕೊಡೋಗೆಲ್ಲ ನೋಡಿ. ಇಲ್ಲಿ ನಮ್ಮ ಮೆಣಸು ಕೂಡ ನುಂಗುತ್ತಾ ಉಂಟು. ಮಳೆ ಇಲ್ಲ, ಸ್ವಲ್ಪ ಮೋಡ ಇದೆ, ಆದರೂ ನುಂಗ್ಲಿಕ್ಕೆ ಹಾಕಿದೆವು. ಸ್ವಲ್ಪ ನುಂಗಿದ್ರೆ ಒಳ್ಳೆದಲ್ಲ, ಗಾಳಿಗೆ ಕೂಡ ಒಳ್ಳೆ ನುಂಗ್ತದೆ. ಮತ್ತು ನನ್ನ ಕನ್ನಡ ಕೇಳಿ ಇಲ್ಲಿ ಎಲ್ಲರಿಗೆ ತಲೆ ತಿರುಗ್ತಾ ಉಂಟು. ಒಣಗ್ತದೆ, ಹೌದು, ಸರಿ ಸರಿ. ನೋಡಿ ಇಲ್ಲಿದ್ದು ವ್ಯೂ ನೋಡಿ. आता हॉर्सचे ना काय नाही काय. ಯಾರಿಗೆಲ್ಲ ಇದು ಇಷ್ಟ ಮತ್ತು ಯಾರೆಲ್ಲ ತಿಂದಿದ್ದೀರಾ ಕಮೆಂಟ್ ಮಾಡಿ. ಮತ್ತು ಈ ನನ್ನ ಮಿನಿ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಟ್ ಮಾಡಿದ ನಂತರ ಇದನ್ನು ನೋಡಿ, ಈ ಯಾವುದಾದ್ರೂ ಹಳತ್ತು ನ್ಯೂಸ್ ಪೇಪರ್ ಇದ್ದರೆ ಅದರಲ್ಲಿ ಹಾಕಿ ಸ್ವಲ್ಪ
ನೀರು ಹೋಗುವ ತನಕ ಇದನ್ನು ಇದು ಆಗಬೇಕು, ಅಂದರೆ ಒಣಗಿಸಬೇಕು ಸ್ವಲ್ಪ. ಅದು ನೀರೆಲ್ಲ ಇದ್ದದ್ದು ಅದು ಎಳೀತದಲ್ಲ ಅದಕ್ಕೆ. ಮತ್ತು ಈ ರೀತಿ ಪ್ಲಾಸ್ಟಿಕ್ ಸಣ್ಣ ಸಣ್ಣ ಪ್ಲಾಸ್ಟಿಕ್ಕಿಗೆ ಕಟ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡಬೇಕು, ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಡಬೇಕು. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಬೇರೆ ಬೇರೆ ಪ್ಲಾಸ್ಟಿಕಲ್ಲಿ, ಮತ್ತು ಯಾವಾಗ ಬೇಕು ಪಲ್ಯ ಮಾಡುವಾಗ ತೆಗೆದ್ರೆ ಆಯಿತು ಒಂದೊಂದು ಪ್ಲಾಸ್ಟಿಕ್ಕನ್ನು. ನಿಮಗೆ ಈ ನನ್ನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.